ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಬಹುಪಾಲು ಏರಿಳಿತಗಳಿಂದ ತುಂಬಿದ ಒಂದು ಅವಧಿಯಾಗಿರುತ್ತದೆ. ಈ ತಿಂಗಳಲ್ಲಿ ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಅತ್ಯಂತ ಜಾಗರೂಕರಾಗಿರಬೇಕು. ವಿಶ್ಲೇಷಣಾತ್ಮಕ ಮನಸ್ಸಿನಿಂದ ಚಿಂತಿಸಬೇಕು ಮತ್ತು ಯಾವುದೇ ತಕ್ಷಣದ ನಿರ್ಧಾರವನ್ನು ಅಶಕ್ತಿಯಿಂದ ತೆಗೆದುಕೊಳ್ಳಬಾರದು, ಏಕೆಂದರೆ ಈ ತಿಂಗಳ ಆರಂಭದಲ್ಲಿ ಅನೇಕ ಸವಾಲುಗಳು ಮತ್ತು ಅನಿಶ್ಚಿತತೆಗಳು ನಿಮ್ಮ ಎದುರಿಗೆ ಬರುವ ಸಾಧ್ಯತೆ ಹೆಚ್ಚು. ಹಣಕಾಸು ಮತ್ತು ವ್ಯವಹಾರ ಸಂಬಂಧಿತ ವಿಷಯಗಳಲ್ಲಿ ನೀವು ಅಪಾಯಕಾರಿ ಅಥವಾ ತುರ್ತು ಯೋಜನೆಗಳಲ್ಲಿ ಹೂಡಿಕೆ ಮಾಡಬಾರದು, ಏಕೆಂದರೆ ಇವು ನಿರೀಕ್ಷಿತ ಫಲ ನೀಡದಿರಬಹುದು ಮತ್ತು ಕಷ್ಟವನ್ನು ಹೆಚ್ಚಿಸಬಹುದು. ತಿಂಗಳ ಮೊದಲಾರ್ಧದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಕೆಲಸದ ಬಗ್ಗೆ ಕೆಲವು ಅನಿಶ್ಚಿತತೆಯನ್ನು ಅನುಭವಿಸುತ್ತಾರೆ. ಕೆಲ ಸಮಯದಲ್ಲಿ ಅವರು ತಕ್ಕ ಸಮಾಧಾನವನ್ನು ಕಂಡುಕೊಳ್ಳಲು ಸಾಧ್ಯವಾಗದಿರುವುದು ಅಥವಾ ಕಾರ್ಯದಲ್ಲಿ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಅಸಹಾಯಕರಾಗಿರುವುದು ಸಂಭವಿಸಬಹುದು. ತಪ್ಪು ಕಲ್ಪನೆಗಳು ಮತ್ತು ತಿಳಿವಳಿಕೆಯ ಕೊರತೆ ಒತ್ತಡ ಮತ್ತು ಆತಂಕವನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಮತ್ತು ತಕ್ಷಣದ ನಿರ್ಧಾರಗಳನ್ನು ಮಾಡುವುದನ್ನು ತಪ್ಪಿಸಬೇಕು. ಇತರರನ್ನು ತುಂಬಾ ನಂಬುವುದರಿಂದ ಸಹ ಹಿಂಜರಿಕೆಗಳು ಅಥವಾ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಪ್ರಯಾಣಗಳ ಸಂಭವವು ಬಹುಮಾನವಾಗಿರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಈ ಪ್ರವಾಸಗಳು ತುರ್ತು ಕಾರಣಗಳಿಂದ ಉಂಟಾಗಬಹುದು ಅಥವಾ ನಿಮ್ಮ ನಿಯೋಜಿತ ಕಾರ್ಯಕ್ರಮಗಳಿಗೆ ಹೊರನಡೆಯಬೇಕಾಗುವ ಪರಿಸ್ಥಿತಿಗಳನ್ನು ಉಂಟುಮಾಡಬಹುದು. ಇಂತಹ ಪ್ರವಾಸಗಳು ಎಂದೂ ಮುಂಚಿತವಾಗಿ ಯೋಜಿತವಾಗಿಲ್ಲದೆ ಅಕಸ್ಮಾತ್ ರೀತಿಯಲ್ಲಿ ಸಂಭವಿಸುತ್ತವೆ. ಪರಿಣಾಮವಾಗಿ ನೀವು ನಿರೀಕ್ಷಿಸಿದ್ದ ಕೆಲಸಗಳು ತಡವಾಗಬಹುದು ಅಥವಾ ನಿಮ್ಮ ದಿನಚರಿಯನ್ನು ಸರಿಯಾಗಿ ಅನುಸರಿಸಲು ಸಾಧ್ಯವಾಗುವುದಿಲ್ಲ. ಪ್ರಯಾಣವು ದೂರದಾಯಕವಾಗಿದ್ದರೆ ಪ್ರಯಾಣದ ಸಮಯ, ವಾಹನ ಲಭ್ಯತೆ, ಹವಾಮಾನ ಅಥವಾ ಸ್ಥಳೀಯ ಅಸೌಕರ್ಯಗಳಿಂದ ಬದಲಾವಣೆಯಾದ ತೊಂದರೆಗಳನ್ನು ಎದುರಿಸಬಹುದು. ನೀವು ಕಾರ್ಮಿಕರಾಗಿದ್ದರೆ ವೃತ್ತಿ ಸಂಬಂಧಿತ ಕೆಲಸಗಳು ತಡವಾಗಬಹುದು ಅಥವಾ ನಿರ್ವಹಣೆಯಲ್ಲಿ ತೊಂದರೆಗಳು ಉಂಟಾಗಬಹುದು. ಉದ್ಯೋಗದಲ್ಲಿ ನಿಮಗೆ ನೀಡಲಾದ ಜವಾಬ್ದಾರಿಗಳನ್ನು ತೀರಿಸಲು ತಡವಾಗಬಹುದು. ವ್ಯವಹಾರದಲ್ಲಿ ಸಮಯಕ್ಕೆ ಸಂಬಂಧಿಸಿದ ನಿರ್ಧಾರಗಳು ವಿಳಂಬವಾಗಬಹುದು. ಆರ್ಥಿಕ ಲಾಭ ಪಡೆಯುವ ವೇಳೆ ತೊಂದರೆಗಳು ಬರಬಹುದು. ಇಂತಹ ಅನಿರೀಕ್ಷಿತ ಪ್ರಯಾಣಗಳಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಕೆಲವೊಮ್ಮೆ ರಾತ್ರಿ ಅಥವಾ ದಿನದ ಅನಿಯತ ಸಮಯಗಳಲ್ಲಿ ಪ್ರಯಾಣಿಸಬೇಕಾಗಬಹುದು. ಇದರಿಂದ ಆರೋಗ್ಯ, ಮನಸ್ಥಿತಿ ಮತ್ತು ದಿನನಿತ್ಯದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಈ ಅವಧಿಯಲ್ಲಿ ಅನಿರೀಕ್ಷಿತ ಪ್ರಯಾಣಗಳ ತೀವ್ರ ಪರಿಣಾಮಗಳಿಂದ ತಪ್ಪಿಸಲು ಮುಂಚಿತ ತಯಾರಿ ಅತ್ಯಂತ ಅಗತ್ಯ. ಪ್ರಯಾಣದ ಅಗತ್ಯತೆ, ದಾರಿಗೆ ಬೇಕಾಗುವ ಸಂಪನ್ಮೂಲಗಳು, ಸ್ಥಳೀಯ ಪರಿಸ್ಥಿತಿ ಮತ್ತು ಹವಾಮಾನ ಕುರಿತು ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ. ಸಾಧ್ಯವಾದಷ್ಟು ಅಕಸ್ಮಾತ್ ನಿರ್ಧಾರಗಳಿಂದ ತಪ್ಪಿಸಿ ಪ್ರತಿಯೊಂದು ಪ್ರಯಾಣವನ್ನು ಯೋಚಿಸಿ ಸೂಕ್ತ ಯೋಜನೆಯೊಂದಿಗೆ ಕೈಗೊಳ್ಳುವುದು ಶ್ರೇಯಸ್ಕರ. ಈ ರೀತಿಯ ಮುಂಚಿತ ಸಿದ್ಧತೆಯಿಂದ ಅನಿರೀಕ್ಷಿತ ಪ್ರವಾಸಗಳಿಂದ ಉಂಟಾಗುವ ತೊಂದರೆ, ಸಮಯ ಮತ್ತು ಶ್ರಮದ ನಷ್ಟವನ್ನು ತಗ್ಗಿಸಬಹುದು. ತಿಂಗಳ ಮಧ್ಯದಲ್ಲಿ ಪರಿಸ್ಥಿತಿಗಳು ಸುಧಾರಣೆಯನ್ನು ಕಂಡುಕೊಳ್ಳುತ್ತವೆ. ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸುವ ಸಾಧ್ಯತೆಯಿದೆ. ಹಣಕಾಸಿನಲ್ಲಿ ಕೊಂಚ ನಿರ್ವಹಣೆ ಮತ್ತು ಎಚ್ಚರಿಕೆಯಿಂದ ನಡೆದುಕೊಂಡರೆ ಕೆಲವು ಹೊಸ ಆದಾಯದ ಮೂಲಗಳನ್ನು ನೀವು ಕಂಡುಕೊಳ್ಳಬಹುದು. ವ್ಯವಹಾರದಲ್ಲಿ ಸಫಲತೆಯನ್ನು ಕಾಣಲು ಸಾಧ್ಯ. ನಿಮ್ಮ ಪರಿಶ್ರಮ ಮತ್ತು ಸಮರ್ಪಿತ ಪರಿಶ್ರಮ ಫಲಿತಾಂಶ ನೀಡುತ್ತದೆ. ಆದರೆ 3ನೇ ವಾರದಿಂದ ನೀವು ಮತ್ತೊಮ್ಮೆ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ತೊಂದರೆಗಳನ್ನು ಅನುಭವಿಸಬಹುದು. ಆದಾಯ ಲಭ್ಯವಿದ್ದರೂ ವೆಚ್ಚಗಳು ನಿಮ್ಮ ಹಸಿವನ್ನು ಮೀರಬಹುದು. ಕೆಲವೊಮ್ಮೆ ಹಠಾತ್ ಉಂಟಾಗುವ ಖರ್ಚುಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸವಾಲಿನ ಮಟ್ಟಕ್ಕೆ ತಳ್ಳಬಹುದು. ಆದ್ದರಿಂದ ಈ ಸಮಯದಲ್ಲಿ ಹಣಕಾಸಿನ ನಿರ್ವಹಣೆ, ವೆಚ್ಚಗಳ ನಿಯಂತ್ರಣ ಮತ್ತು ತುರ್ತು ವೆಚ್ಚಗಳನ್ನು ತಪ್ಪಿಸುವುದು ಅತ್ಯಂತ ಮುಖ್ಯ.
ತಿಂಗಳ ಉತ್ತರಾರ್ಧವು ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಪರಿಹಾರವನ್ನು ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಕುಟುಂಬವು ನಿಮ್ಮ ನೈತಿಕತೆಯನ್ನು ಹೆಚ್ಚಿಸುತ್ತಾರೆ ಮತ್ತು ವಿವಿಧ ರೀತಿಯ ಸಹಾಯ ನೀಡುತ್ತಾರೆ. ನೀವು ಭಾವೈಕ್ಯತೆ ಮತ್ತು ಬಲವಾದ ಸಂಬಂಧಗಳನ್ನು ಅನುಭವಿಸಬಹುದು. ಪ್ರೇಮ ವ್ಯವಹಾರಗಳಲ್ಲಿ ಸಹ ಅನುಕೂಲಕರ ಪರಿಸ್ಥಿತಿಗಳು ಉದ್ಭವಿಸುತ್ತವೆ. ಸಂಗಾತಿಯೊಡನೆ ಉತ್ತಮ ಸಮನ್ವಯ, ಪರಸ್ಪರ ಬೆಂಬಲ ಮತ್ತು ಪ್ರೀತಿ ಹೆಚ್ಚಳ ಕಾಣಿಸುತ್ತದೆ. ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ನಕಾರಾತ್ಮಕ ಪರಿಣಾಮಗಳನ್ನು ತರುವ ಸಮಯವಾಗಬಹುದು. ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ದಿನಚರ್ಯೆ ಮತ್ತು ಕೆಲಸದ ವ್ಯವಸ್ಥೆ ಸಂಪೂರ್ಣವಾಗಿ ಸಹಜವಾಗಿ ಸಾಗದ ಸಾಧ್ಯತೆಯಿದೆ. ಎಲ್ಲ ಕಾರ್ಯಗಳಲ್ಲಿ ವಿಳಂಬ, ನಿರೀಕ್ಷಿತ ಫಲಗಳ ಅಭಾವ ಮತ್ತು ಅನಿರೀಕ್ಷಿತ ತೊಂದರೆಗಳು ಎದುರಾಗಬಹುದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ತಮ್ಮ ಕೆಲಸಗಳಲ್ಲಿ ಪೂರ್ಣ ಶ್ರಮ ನೀಡಿದರೂ ಕೆಲ ಕಾರ್ಯಗಳು ತಾತ್ಕಾಲಿಕವಾಗಿ ಸ್ಥಗಿತವಾಗಬಹುದು ಅಥವಾ ತೊಂದರೆಗಳನ್ನು ಎದುರಿಸಬಹುದು. ಇದರಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವುದು, ಆತಂಕ ಮತ್ತು ಚಿಂತೆ ಸಾಮಾನ್ಯವಾಗುವುದು, ಹಾಗೂ ನಿಮ್ಮ ಕಾರ್ಯಕ್ಷಮತೆ ಕೆಲವೊಮ್ಮೆ ಕಡಿಮೆಯಾಗುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ನೀವು ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ಇತರರ ಮೇಲೆ ತುಂಬಾ ನಂಬಿಕೆ ಇಡುವುದು ಅಪಾಯಕಾರಿಯಾಗಿದೆ, ಏಕೆಂದರೆ ಇತರರ ತತ್ವ, ನಿರ್ಲಕ್ಷ್ಯ ಅಥವಾ ಅಸಹಕಾರದಿಂದ ನೀವು ನಷ್ಟಕ್ಕೆ ಒಳಗಾಗಬಹುದು. ಹಠಾತ್ ಖರ್ಚುಗಳು ಅಥವಾ ತುರ್ತು ಹೂಡಿಕೆಗಳು ಹಣಕಾಸಿನ ತೊಂದರೆಗಳನ್ನು ಹೆಚ್ಚಿಸಬಹುದು. ಈ ಕಾರಣದಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಲ್ಲ ವಿವರಗಳನ್ನು ಗಮನದಿಂದ ಪರಿಶೀಲಿಸುವುದು ಬಹಳ ಅಗತ್ಯ. ಸಾಮಾಜಿಕ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಕೂಡ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಈ ಸಮಯದಲ್ಲಿ ಕೆಲ ಸಂಬಂಧಿಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮ ಯೋಜನೆಗಳಲ್ಲಿ ಅಡ್ಡಿ ಹಾಕಬಹುದು. ನಿಮ್ಮ ಖಾಸಗಿ ವಿಚಾರಗಳು ಅಥವಾ ಹಣಕಾಸಿನ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ತಪ್ಪಾಗಬಹುದು, ಏಕೆಂದರೆ ಅದರಿಂದ ತಾತ್ಕಾಲಿಕ ನಷ್ಟಗಳು ಅಥವಾ ತಪ್ಪು ಪರಿಣಾಮಗಳು ಸಂಭವಿಸಬಹುದು. ವೃಶ್ಚಿಕ ರಾಶಿಯವರು ತಮ್ಮ ಶತ್ರುಗಳು ಮತ್ತು ವಿರೋಧಿಗಳ ಚಟುವಟಿಕೆಗಳನ್ನು ಗಮನದಲ್ಲಿರಿಸಿಕೊಂಡು ಯಾವುದೇ ಅನಗತ್ಯ ಚರ್ಚೆ ಅಥವಾ ವಿವಾದಗಳಲ್ಲಿ ಭಾಗವಹಿಸುವುದನ್ನು ತಪ್ಪಿಸಿಕೊಳ್ಳಬೇಕು. ವೈಯಕ್ತಿಕ ಜೀವನದ ಕಡೆ ಗಮನಹರಿಸುವುದಾದರೆ, ಈ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ತೊಂದರೆಗಳು ಕಾಣಿಸಬಹುದು. ತಪ್ಪು ನಿರ್ಧಾರಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ತಾಳ್ಮೆ, ಸಂಯಮ ಮತ್ತು ಜಾಗ್ರತೆಯು ಬಹಳ ಮುಖ್ಯ. ಸಾರಾಂಶವಾಗಿ, ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸವಾಲುಗಳಿಂದ ತುಂಬಿದ, ಸಂಕೀರ್ಣ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ತರುವ ಸಮಯವಾಗಿದೆ. ಈ ಅವಧಿಯಲ್ಲಿ ಕೆಲಸದಲ್ಲಿ ವಿಳಂಬ, ಆರ್ಥಿಕ ತೊಂದರೆಗಳು, ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳು ಮತ್ತು ನಿರೀಕ್ಷಿತ ಫಲಗಳ ಕೊರತೆಯನ್ನು ನೀವು ಅನುಭವಿಸಬಹುದಾಗಿದೆ. ವೃಶ್ಚಿಕ ರಾಶಿಯವರು ಈ ಸಮಯವನ್ನು ಎಚ್ಚರಿಕೆಯಿಂದ, ಜಾಗ್ರತೆಯಿಂದ, ತಾಳ್ಮೆಯಿಂದ ಹಾಗೂ ಸೂಕ್ತ ನಿರ್ಧಾರಗಳ ಮೂಲಕ ನಿಭಾಯಿಸುವುದು ಅತ್ಯಂತ ಅಗತ್ಯ. ಈ ಎಲ್ಲ ಎಚ್ಚರಿಕೆಗಳನ್ನು ಪಾಲಿಸಿದರೆ ಮಾತ್ರ ನೀವು ಅತಿ ಕಡಿಮೆ ನಷ್ಟದಿಂದ ಈ ಸಂಕಷ್ಟದ ಅವಧಿಯನ್ನು ಎದುರಿಸಬಹುದು. ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳು ವೃತ್ತಿಜೀವನ ಹಾಗೂ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಅಸ್ಥಿರತೆಯನ್ನು ತರಬಹುದು. ಜಾತಕದಲ್ಲಿ ಕೆಲಸ ಮತ್ತು ವೃತ್ತಿಜೀವನದ ಕ್ಷೇತ್ರದಲ್ಲಿ ತ್ರಿಗ್ರಹ ಯೋಗದ ಪ್ರಭಾವವು ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಸಂಕಷ್ಟವನ್ನು ಉಂಟುಮಾಡಬಹುದು. ಈ ಸಮಯದಲ್ಲಿ ನೀವು ಹೊಸ ಉದ್ಯೋಗದ ಕೊಡುಗೆಯನ್ನು ಪಡೆಯಲು ಸಾಧ್ಯವಿಲ್ಲದಿರುವುದು ಅಥವಾ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಕೈಗೆತ್ತಿಕೊಳ್ಳುವಲ್ಲಿ ತೊಂದರೆಗಳು ಎದುರಿಸಬಹುದು. ಉದ್ಯೋಗದಲ್ಲಿ ಇದ್ದವರು ನಿರೀಕ್ಷಿತ ಸಾಧನೆ ಸಾಧಿಸಲು ವಿಫಲರಾಗಬಹುದು ಮತ್ತು ತಮ್ಮ ಕರಿಯರ್ನಲ್ಲಿ ನಿರಂತರ ವಿಳಂಬ ಅನುಭವಿಸಬಹುದು. ಹೊಸ ಕೆಲಸವನ್ನು ಹುಡುಕುತ್ತಿರುವವರಿಗೆ ಸಹ ತಮ್ಮ ಆಸೆ ಮೇಲೆ ಕೆಲಸ ದೊರೆಯದಿರುವುದು ಅಥವಾ ವಿಳಂಬ ಉಂಟಾಗುವ ಸಾಧ್ಯತೆ ಹೆಚ್ಚು ಇದೆ.
ವ್ಯವಹಾರದಲ್ಲಿ ಸಹ ಈ ಸಮಯವು ಸವಾಲಿನಾಯಕವಾಗಿದೆ. ಹಣಕಾಸಿನ ಲಾಭವನ್ನು ಪಡೆಯಲು ಅನೇಕ ಅಡ್ಡಿಗಳು ಎದುರಿಸಬಹುದು. ಆದಾಯ ಲಭ್ಯವಿದ್ದರೂ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಿ ಬಜೆಟ್ ಅನ್ನು ಅಸಮಾಧಾನಗೊಳಿಸುತ್ತವೆ. ಶ್ರೇಷ್ಠ ಅವಕಾಶಗಳು ಇದ್ದರೂ ಅವುಗಳನ್ನು ಸಂಪೂರ್ಣವಾಗಿ ಸಾಧಿಸಲು ಅಸಹಾಯಕ ಪರಿಸ್ಥಿತಿಗಳು ಉಂಟಾಗಬಹುದು. ಶನಿಯೊಂದಿಗೆ ಸಂಬಂಧ ಹೊಂದಿರುವ ವ್ಯವಹಾರಗಳು ಸಹ ಈ ಸಮಯದಲ್ಲಿ ನಿರೀಕ್ಷಿತ ಫಲ ನೀಡಲು ವಿಫಲವಾಗಬಹುದು. ಹೊಸ ಆಸ್ತಿ ಖರೀದಿಸುವ ಅಥವಾ ಮನೆ, ಅಪಾರ್ಟ್ಮೆಂಟ್ ಅಥವಾ ವ್ಯಾಪಾರ ವಿಸ್ತರಣೆ ಮಾಡುವ ಯೋಜನೆಗಳು ವಿಫಲವಾಗುವ ಸಾಧ್ಯತೆಯಿದೆ. ವೈಯಕ್ತಿಕ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿಯೂ ಈ ಅವಧಿ ಎಚ್ಚರಿಕೆಯನ್ನು ಬೇಡಿಕೊಳ್ಳುತ್ತದೆ. ಸ್ನೇಹಿತರ ಸಹಾಯವು ಕಡಿಮೆಯಾಗಬಹುದು. ಸಂಬಂಧಿಕರೊಂದಿಗೆ ಸಂಘರ್ಷಗಳು ಸಂಭವಿಸಬಹುದು. ಕೆಲಸದ ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಫಲ ನೀಡದೆ ಮಾನಸಿಕ ಒತ್ತಡ ಮತ್ತು ಅಸಮಾಧಾನವನ್ನು ಉಂಟುಮಾಡಬಹುದು. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳು ವೃತ್ತಿಜೀವನದಲ್ಲಿ ವಿಳಂಬಗಳು, ಹಣಕಾಸಿನಲ್ಲಿ ಅಸಮರ್ಪಕತೆ, ವೈಯಕ್ತಿಕ ಸಂಬಂಧಗಳಲ್ಲಿ ತೊಂದರೆಗಳು ಮತ್ತು ಅನಿರೀಕ್ಷಿತ ನಷ್ಟಗಳ ಕಾಲವಾಗಬಹುದು. ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರು ಎಚ್ಚರಿಕೆ, ಸಂಯಮ ಮತ್ತು ಜಾಗೃತಿ ಪ್ರದರ್ಶಿಸದೇ ಇದ್ದರೆ ಅವರ ಉದ್ಯೋಗ, ವ್ಯಾಪಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿರೀಕ್ಷಿತ ಫಲವನ್ನು ಪಡೆಯಲು ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.